Hey guys, welcome back to my channel Spurti Vlogs. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್. ಈ ವ್ಲಾಗ್ ನೋಡೋಷ್ಟೊತ್ತಿಗೆ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಕಂಪ್ಲೀಟಾಗಿ ಆಗೋಗ್ಬಿಟ್ಟಿರುತ್ತೆ. ಸೊ ಹೆಂಗಾಯಿತು ಈ ವರ್ಷದ ಹಬ್ಬ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಆಗಿರೋದ್ರಿಂದ ಫಸ್ಟ್ ನಾನು ತಲೆಗೆ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಕೆಳಗಡೆ ಇಳಿದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಆಮೇಲೆ. ಯಾರಿಗೆ ತಾನೇ ಕಾಫಿ ಅಂದರೆ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ಬೆಳಗ್ಗೆ ಒಂದು ಕಪ್ ಕಾಫಿಯಿಂದಾನೇ ದಿನ ಸ್ಟಾರ್ಟ್ ಆಗೋದು. ಅದಕ್ಕೆ ಇವತ್ತು ಎಲ್ಲ ಕಾಫಿ ಲವರ್ಸ್ಗೆ ಒಂದು ನ್ಯೂ ಪ್ರಾಡಕ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ದಟ್ ಈಸ್ ಕಾಫಿ ಮೇಕರ್ ಇನ್ ದ ಮಾಡೆಲ್ ಇಂಪೀರಿಯಲ್. ಈ ಕಾಫಿ ಮೇಕರಲ್ಲಿ ಫನ್ನಲ್ ಹ್ಯಾಂಡಲ್ ಸೆಟ್ ಕೂಡ ಇರುತ್ತೆ. ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ. ಒಂದು ಬಂದುಬಿಟ್ಟು ಸ್ಟೀಲ್ ಮೆಶ್ ಕಪ್ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಮೆಟಲ್ ಫನ್ನಲ್ ಅಂತ. ಆ್ಯಂಡ್ ಇದನ್ನು ಡಿಟ್ಯಾಚಬಲ್ ಕೂಡ ಆಗಿ ಯೂಸ್ ಮಾಡ್ಬೋದು. ಕ್ಲೀನಾಗಿ ತೆಗೆದುಬಿಟ್ಟು ವಾಶ್ ಎಲ್ಲ ಮಾಡಿಬಿಟ್ಟು ಇಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ಪೂನ್ ಕೊಟ್ಟಿರ್ತಾರೆ. ದಟ್ ಈಸ್ ಮೆಷರಿಂಗ್ ಸ್ಪೂನ್. ಸೊ ಈಗ ಕಾಫಿ ಪೌಡರ್ ಎಲ್ಲ ಹಾಕಬೇಕು ಅಂತಂದರೆ ಮೆಷರಿಂಗ್ ಸ್ಪೂನ್ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕಾಫಿ ಮೇಕರ್ ಮೇಲೆ ಪವರ್ ಸ್ವಿಚ್ ಇದೆ ಆ್ಯಂಡ್ ಕಾಫಿ ಸೆಲೆಕ್ಟರ್ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಪಂಪ್ ಕಂಟ್ರೋಲ್ ಸ್ವಿಚ್. ಇದರ ಜೊತೆಗೆ ರಿಮೂವಬಲ್ ಡ್ರಿಪ್ ಟ್ರೇ ಇದೆ ಆ್ಯಂಡ್ ರಿಮೂವಬಲ್ ಸ್ಟೀಲ್ ಶೆಲ್ಫ್ ಕೂಡ ಇದೆ. ಇದಂತೂ ವಾಶ್ ಮತ್ತು ಕ್ಲೀನ್ ಎಲ್ಲ ಮಾಡೋಕ್ಕೆ ತುಂಬ ಯೂಸ್ಫುಲ್ ಅನಿಸುತ್ತೆ. ಏನಾದರೂ ಕಾಫಿ ಡಿಕಾಕ್ಷನ್ ಕಪ್ಪಲ್ಲಿ ಕಲೆಕ್ಟ್ ಮಾಡುವಾಗ ಬೈ ಚಾನ್ಸ್ ಏನಾದರೂ ಬಿದ್ದೋದ್ರೆ ಕ್ಲೀನ್ ಮಾಡ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ತೋರಿಸ್ತಿರೋದು ಬಂದುಬಿಟ್ಟು ಫ್ರಾತ್ ಡಿವೈಸ್. ಸೊ ಫ್ರಾತ್ ಡಿವೈಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಮಿಲ್ಕ್ನ ನೀವು ತೊಗೊಂಡು ಮೇಲೆಗಡೆ ಫ್ರಾತ್ ಎಲ್ಲ ಮಾಡ್ಕೊಡ್ತಾರಲ್ಲ. ಇವಾಗ ಕೆಫೇಸಲ್ಲಿ ಮತ್ತು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸಲ್ಲಿ ಕಾಫಿ ಎಲ್ಲ ತೊಗೊಂಡ್ರೆ ಫ್ರಾತ್ ಆಗಿರುತ್ತಲ್ವ, ಸೊ ಆ ಫ್ರಾತ್ ಮಾಡೋಕ್ಕೆ ಇಲ್ಲಿ ಫ್ರಾತ್ ಡಿವೈಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು ವಾಟರ್ ಟ್ಯಾಂಕ್ ಆ್ಯಂಡ್ ವಾಟರ್ ಟ್ಯಾಂಕ್ ಕವರ್ ಕೂಡ ಇದರಲ್ಲೇ ಇದೆ. ಸೊ ಇದು ಕೂಡ ಅಷ್ಟೇ ಡಿಟ್ಯಾಚಬಲ್. ಇದರಲ್ಲಿ ಕ್ಲೀನಾಗಿ ವಾಟರ್ನ ಫಿಲ್ ಮಾಡಿಬಿಟ್ಟು ಇಟ್ಬಿಟ್ರೆ ಸಾಕು. 1 ಟೈಮ್ ಇಟ್ಟರೆ ನೀವು ಎಷ್ಟು ಟೈಮ್ ಆದರೂ ಕಾಫಿ ಮಾಡ್ಕೊಂಡು ಕುಡಿಬೋದು. ಅದಾದಮೇಲೆ ನಿಮಗೆ ನೀರು ಬೇಡ ಅಂತ ಅನಿಸಿದಾಗ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತಿರ್ಗಾ ಇನ್ನೊಂದು ಟೈಮ್ ರೀಫಿಲ್ ಮಾಡಿ ಇಡ್ಬೋದು. ಆ್ಯಂಡ್ ಈಗ ಯಾವ ಥರ ಕಾಫಿ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಪವರ್ ಆನ್ ಬಟನ್ ಇದೆ ಅಲ್ಲ, ಅದನ್ನು ಆನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಟೆಂಪ್ರೇಚರ್ ಡಯಲ್ ಇರುತ್ತೆ. ಸೊ ಅದರಲ್ಲಿ ಎಷ್ಟು ಟೆಂಪ್ರೇಚರ್ ಬೇಕೋ ಅದನ್ನು ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಮೆಟಲ್ ಫನೆಲಲ್ಲಿ ನಿಮ್ಗೆ ಯಾವ ಕಾಫಿ ಪೌಡರ್ ಇಷ್ಟನೋ ಆ ಕಾಫಿ ಪೌಡರ್ನ ಹಾಕೊಬೋದು. ಈಗ ಚಿಕ್ಕಮಂಗ್ಳೂರು ಅದಾದಮೇಲೆ ಕೂರ್ಗ್ ಆ ಸೈಡೆಲ್ಲ ಹೋದರೆ ಕಾಫಿ ಪುಡಿ ಎಲ್ಲ ಫ್ರೆಶ್ಶಾಗಿ ಮಾಡಿಕೊಟ್ಟಿರ್ತಾರಲ್ವ, ಕಾಫಿ ಬೀನ್ ಯೂಸ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ನೀವು ಯಾವುದನ್ನು ಇಷ್ಟಪಟ್ಟು ಕಾಫಿ ಮಾಡ್ಕೊಂಡು ಕುಡಿತಾರೋ ಆ ಕಾಫಿ ಪೌಡರ್ ಕೂಡ ಸ್ಪೂನ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಮೆಷರ್ ಮಾಡಿಬಿಟ್ಟು ಹಾಕಿಬಿಟ್ಟು ಕ್ಲೀನಾಗಿ ಪ್ರೆಸ್ ಮಾಡಿ ಅದಾದಮೇಲೆ ಅಲ್ಲಿ ಕನೆಕ್ಟ್ ಮಾಡೋದು ಅಷ್ಟೇ. ಸೊ ಇಲ್ಲಿ ಮಾಡಿದಾಗ ಕೂಡ ಅಷ್ಟೇ ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಅಂತ ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಇಟ್ ಈಸ್ ವೆರಿ ಈಸಿ ಟು ಯೂಸ್ ದಿಸ್. ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮಗೇನಾದರೂ ಅಷ್ಟೊಂದು ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ಮ್ಯಾನ್ಯುಯಲ್ ಇರುತ್ತೆ. ಮ್ಯಾನ್ಯುಯಲಲ್ಲಿ ನೋಡಿಬಿಟ್ಟು ನೀವು ಕರೆಕ್ಟಾಗಿ ತಿಳ್ಕೊಂಡು ಕೂಡ ಮಾಡ್ಬೋದು. ಆ್ಯಂಡ್ ಈಗ ಇಲ್ಲಿ ಪಂಪ್ ಕಂಟ್ರೋಲ್ ಸ್ವಿಚ್ ಅಂತ ಇರುತ್ತೆ. ದಿಸ್ ಇಸ್ ಬ್ರೂಯಿಂಗ್ ಬಟನ್. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ವಾಟರ್ ಚೆನ್ನಾಗಿ ಕಾಫಿ ಪೌಡರ್ ಥ್ರೂ ಹೋಗಿ ಬ್ರೂ ಆಗಿಬಿಟ್ಟು ಇದರಲ್ಲಿ ಡೆಕಾಕ್ಷನ್ ರೆಡಿ ಆಗಿಬಿಟ್ಟು ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ 2 ಔಟ್ಲೆಟ್ಸ್ ಇರುತ್ತೆ. ಸೊ ಅದರಲ್ಲಿ 2 ಗ್ಲಾಸ್ ಇಟ್ಬಿಟ್ಟು ಇಬ್ಬರಿಗೆ ಕಾಫಿ ಮಾಡ್ಕೊಬೋದು. ಸೊ ಡಿಕಾಕ್ಷನ್ ರೆಡಿ ಆಗಿರುತ್ತೆ. ಹಾಲು ಒಂದು ಬಿಸಿ ಮಾಡಿಕೊಂಡು ಹಾಲು ಇದಕ್ಕೆ ಫ್ರಾತ್ ಮಾಡಿಸ್ಕೊಂಡು ಹಾಕೊಂಡ್ಬಿಡ್ಬೋದು. ಸೊ ಹಾಲನ್ನ ಹೆಂಗೆ ಫ್ರಾತ್ ಮಾಡೋದು ಅನ್ನೋದು ಕೂಡ ತೋರಿಸ್ತಿದ್ದೀನಿ ಇಲ್ಲಿ. ಸೊ ಇಲ್ಲಿ ಫ್ರಾತ್ ಡಿವೈಸ್ ಇರುತ್ತಲ್ಲ ಅದರೊಳಗಡೆ ನೀವು ಮಿಲ್ಕ್ನ ಒಂದು ಗ್ಲಾಸಲ್ಲಿ ಹಾಕೊಂಡು ಇಟ್ಕೊಬೇಕು. ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಸ್ಟೀಮ್ ಕಂಟ್ರೋಲ್ ನಾಬ್ ಕೂಡ ಇರುತ್ತೆ. ಸೊ ಸ್ಟೀಮ್ ಕಂಟ್ರೋಲ್ ನಾಬಲ್ಲಿ ನಿಮ್ಗೆ ಯಾವ ಥರ ಟೆಂಪ್ರೇಚರ್ ಬೇಕೋ ಆ ಥರ ಸೆಟ್ ಮಾಡಿಬಿಟ್ಟು ಅದಾದಮೇಲೆ ಫ್ರಾತ್ ಡಿವೈಸಲ್ಲಿ ನೀವು ಮಿಲ್ಕ್ ಹಾಕಿರ್ತೀವಲ್ಲ, ಸೊ ಆ ಮಿಲ್ಕ್ನ ತೊಗೊಂಡು ಅದರಲ್ಲಿ ಫ್ರಾತ್ ಬರ್ಸೋದು ಅಷ್ಟೇ. ಸೊ ಇಲ್ಲಿ ಫ್ರಾತ್ ಮಾಡೋಕ್ಕೆ ಒಂದು ಗ್ಲಾಸಲ್ಲಿ ಮಿಲ್ಕ್ ತೊಗೊಂಡು ಫ್ರಾತಿಂಗ್ ಡಿವೈಸ್ ಏನಿದೆ ಅದರೊಳಗಡೆ ಇಟ್ಬಿಟ್ಟು ಸ್ಟೀಮ್ ಕಂಟ್ರೋಲ್ ನಾಬ್ನ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡಿಕೊಂಡು ಆಮೇಲೆ ಸ್ಟೀಮ್ ಸೆಲೆಕ್ಟರ್ ಅಥವಾ ಫೋಮ್ ಬಟನ್ ಇರುತ್ತಲ್ಲ ಅದನ್ನು ಆನ್ ಮಾಡಿದ್ರೆ ಸಾಕು, ಈ ಥರ ಫ್ರಾತ್ ಬರುತ್ತೆ. ದಿಸ್ ಈಸ್ ಆಲ್ಸೋ ವೆರಿ ನೈಸ್ ಟು ಸಿ. ಆ್ಯಂಡ್ ಕಾಫಿ ಕೂಡ ಅಷ್ಟೇ ಫ್ರಾತ್ ಫುಲ್ಲಾಗಿ ಚೆನ್ನಾಗಿರುತ್ತೆ. ನಿಮಗೆ ಮನೆಯಲ್ಲೇ ನಾವು ಕ್ಯಾಪಿಚಿನೋ ಕುಡಿತಿದ್ದೀವಿ ಅಥವಾ ಲ್ಯಾಟೆ ಕುಡಿತಿದ್ದೀವಿ ಅಂತ ಅನ್ಸಲ್ಲ. ಎಲ್ಲೋ ಹೊರಗಡೆ ಕೆಫೇಸಲ್ಲೆಲ್ಲ ಕುತ್ಕೊಂಡು ಕುಡ್ದಂಗೆ ಇರುತ್ತೆ. ಫ್ರಾತ್ ಯು ಕ್ಯಾನ್ ಸಿ ಅಮೇಝಿಂಗಾಗಿ ಬಂದಿದೆ ಅಲ್ವಾ. ಸೊ ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಯಾರಿಗೆಲ್ಲ ಕಾಫಿ ತುಂಬ ಇಷ್ಟ ಅವರೆಲ್ಲ ಇದನ್ನು ಕೂಡ ಟ್ರೈ ಮಾಡ್ಬೋದು. ನಿಮ್ಗೆ ಯಾವ ಥರ ಕಾಫಿ ಬೇಕೋ ಆ ಥರ ಮಾಡ್ಕೊಬೋದು. ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೆ ಇಷ್ಟ ಆಗುತ್ತೋ ಆ ಥರ ಕೂಡ ಕುಡಿಬೋದು. ಅಥವಾ ಫುಲ್ ಸ್ಟ್ರಾಂಗ್ ಕುಡಿಬೇಕಂತ ಇಷ್ಟ ಇದ್ದರೆ ಅದನ್ನು ಕೂಡ ಕುಡಿಬೋದು. ಸೊ ನಾನು ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಚೆಕ್ ಮಾಡ್ಬೋದು. ಇದು ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೌನ್ ಬೆಲೋ. ಆ್ಯಂಡ್ ನೌ ಎಂಜಾಯ್ ಕೆಫೆ ಲೈಕ್ ಕಾಫಿ ಅಟ್ ಯುವರ್ ಹೋಮ್ ಇಟ್ ಸೆಲ್ಫ್.
ಚೆನ್ನಾಗ್ತದೆ. ಇನ್ನೂ 3-4 ಥರದ್ದು ಇತ್ತು. ಇದು ಒಂದು ಹಾಕೊಟ್ಬಿಡ ನನಗೆ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಬ್ವಿಯಸ್ಲಿ. ಆ್ಯಂಡ್ ನಮ್ಮ ಮನೇಲಿ ದೇವರೆಲ್ಲ ಕೂರಿಸಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಫಾರ್ ದ ನ್ಯೂ ಸಬ್ಸ್ಕ್ರೈಬರ್ಸ್, ಎಸ್ ನಾವು ದೇವ್ರು ಕೂರಿಸಲ್ಲ, ಬರೀ ಸೀರೆ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಎಲ್ಲರೂ ಹೆಂಗೆ ಮಾಡ್ತಾರೋ ಹಾಗೆ ಮಾಡೋದು, ದೇವರೊಂದು ಕೂರಿಸಲ್ಲ ಅಷ್ಟೇ. ಆ್ಯಂಡ್ ಇವಾಗ ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕು. ನೆನ್ನೆ ನೈಟೇ ಇದೆಲ್ಲ ಮಾಡಿದ್ದೀನಿ. ಲೈಕ್ ವಾಟ್ ಇಸ್ ದಟ್, ಹೂರ್ಣ ಎಲ್ಲ ಮಾಡಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯೆಲ್ಲ ರುಬ್ಬಿಟ್ಟು ಹಾಕಬೇಕು. ಸೊ ಒಬ್ಬಟ್ಟಂತೂ ಫುಲ್ ಈಸಿ, ಬೇಗ ಮಾಡಿಬಿಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡೋದು, ಇವಾಗ ಬ್ರೇಕ್ಫಾಸ್ಟ್ಗೆ ದೋಸೆ ಎಲ್ಲ ಮಾಡಿದರು ನಮ್ಮಮ್ಮ, ಬಟ್ ಅದು ಯಾರೂ ತಿನ್ನಲ್ಲ. ಅದಕ್ಕೆ ಇವಾಗ ನಾನು ವಾಂಗಿಬಾತ್ ಪುಳಿಯೋಗರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ದೋಸೆ ಯಾರೂ ತಿನ್ನಲ್ಲ ಅಂತಂದರೆ ಇವಾಗ ತಿನ್ನಲ್ಲ ಅಷ್ಟೇ. ಆ್ಯಂಡ್ ಇವನ್ ಐ ಹ್ಯಾವ್ ಟು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಯಶಿಕಾಸ್ ಔಟ್ಫಿಟ್ ಹಸ್ ಕಮ್ ಔಟ್ ಸೋ ಗುಡ್ ಆ್ಯಂಡ್ ಬ್ರೈಟ್. ಅದರದ್ದು ರೀಲ್ ಆಲ್ರೆಡಿ ಹಾಕಿರ್ತೀನಿ. ನೀವು ನೋಡೋದಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ನೋಡ್ಬೋದು, ಇಲ್ಲಾಂದರೆ ಯೂಟ್ಯೂಬಲ್ಲಿ ಕೂಡ ಹಾಕ್ತೀನಿ. ಆ್ಯಂಡ್ ಇವಾಗ ದೇವ್ರ ಮನೆಗೆಲ್ಲ ಪ್ರಿಪೇರ್ ಎಲ್ಲ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಮಮ್ಮಿ. ಸುಮ್ಮನೆ ಹಣ್ಣು ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದು. ಪೂಜೆ ಒಬ್ಬಟ್ಟು ಬೇಗ ಆಗುತ್ತೆ, ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೇಕು. ಆ್ಯಂಡ್ ಇವತ್ತು ನಾವು ಬೇಗ ರೆಡಿ ಆಗ್ಬೇಕು ಅಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಅರೌಂಡ್ 12 ನಾವು ಎಲ್ಲರೂ ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಆ್ಯಂಡ್ ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಈ ವರ್ಷ ಹಬ್ಬ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ವರ್ಷ ನಾನು ಇರ್ತೀನಿ ಗೈಸ್, ಇರ್ತೀನಿ. ದಟ್ ಈಸ್ ದ ಥಿಂಗ್. ಆ್ಯಂಡ್ ನಾನು ಇವತ್ತು ಸೀರೆ ಉಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಸೀರೆ ಏನು ಎಲ್ಲದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಾವು ಲಿಟಲ್ ಫ್ರೀ ಐ ಆಮ್, ದಟ್ಸ್ ವೈ ಐ ಥಾಟ್ ಆಫ್ ಸ್ಪೀಕಿಂಗ್. ಸೊ ದೇವರ ಮನೆಯಲ್ಲಿ ಪ್ರತಿ ಒಂದು ಕೆಲಸ ನಮ್ಮ ಮಮ್ಮಿಗೆ ಬಿಟ್ಟಿದ್ದು, ಇನ್ನು ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ನನಗೆ ಬಿಟ್ಟಿದ್ದು. ಸೊ ಈ ಥರನೇ ನಾವು ಪ್ರತಿ ವರ್ಷ ಮಾಡೋದು. ಆ್ಯಂಡ್ ಯಾವುದೇ ಹಬ್ಬ ಆಗಲಿ ನಮ್ಮ ಮಮ್ಮಿಗೆ ದೇವ್ರ ಮನೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಇನ್ನು ಅದ್ರ ಮಧ್ಯದಲ್ಲಿ ಬಂದು ಅಡುಗೆ ಎಲ್ಲ ಮಾಡೋದು ಇಟ್ ಈಸ್ ಲಿಟಲ್ ಡಿಫಿಕಲ್ಟ್. ಮುಂಚೆ ಎಲ್ಲ ಮಾಡ್ತಾಯಿದ್ರು, ಬಟ್ ಈಗ ನಾನು ಕೂಡ ದೊಡ್ಡವಳೆಲ್ಲ ಆಗಿರೋದ್ರಿಂದ ಇನ್ನು ನಾನೇ ಮಾಡ್ತೀನಿ ಅಡುಗೆ, ಊಟ, ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲದನ್ನು ನಾನೇ ಮಾಡ್ತೀನಿ. ಹಬ್ಬದ ಸ್ಪೆಷಲ್ ಕೂಡ ನಾನೇ ಮಾಡ್ತೀನಿ. ನನಗೆ ಒಂದೇನಾದರೂ ಪ್ರಾಪರಾಗಿಲ್ಲ ಅಂತಂದರೆ ನನಗೆ ಇನ್ನು ಮುಂದೆ ಏನು ಮಾಡಬೇಕು ಅಂತ ಕೂಡ ಅನಿಸಲ್ಲ. ಬ್ರೇಕ್ಫಾಸ್ಟ್ಗೆ ಎಲ್ಲ ಇದ್ರೇ ನಾನು ಅದನ್ನು ಮಾಡೋದು. ಅದಕ್ಕೆ ಏನೇನಿಲ್ಲ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ತಿರ್ಗಾ ಹಂಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಹಾಗೆ ತರಿಸ್ದೆ. ಆಲ್ಮೋಸ್ಟ್ ರೇಷನ್ ಅದು ಇದು ಎಲ್ಲ ಇರುತ್ತೆ. ಈ ಗ್ರಾಸರೀಸ್ ಎಲ್ಲ ತರಿಸ್ಬೇಕಾದ್ರೆ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೆಶ್ ಇದ್ರೇ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ತರಿಸ್ಕೊತೀವಿ. ಇಲ್ಲ ವಾರಕ್ಕೆ ಒಂದು ಟೈಮ್ ತರಿಸ್ಬಿಡ್ತೀವಿ, ಇಲ್ಲಾಂದರೆ 15 days ಒನ್ಸ್ ತರಿಸ್ಬಿಟ್ಟು ಸ್ಟಾಕಲ್ಲಿ ಇಟ್ಟಿರ್ತೀವಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಹಬ್ಬಕ್ಕೆ ಒಬ್ಬಟ್ಟು ಅಂದ್ರೆ ಸ್ಪೆಷಲ್ಸ್ ಒಬ್ಬಟ್ಟಲ್ಲಿ ಮಾಡ್ತಿರೋದು. ಫಸ್ಟ್ಲಿ ಒಬ್ಬಟ್ಟಿಗೆ ಹಿಟ್ಟನ್ನ ಕಲ್ಸ್ಕೊತಿದ್ದೀನಿ. ಫಸ್ಟಲ್ಲಿ ಚಿರೋಟಿ ರವೆ ಬರುತ್ತಲ್ವ, ಸೊ ಅದನ್ನು ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಅರಿಶಿನ, ಒಂಚೂರು ಸಾಲ್ಟ್ ಹಾಕಲೇಬೇಕು. ಯಾವುದೇ ಸ್ವೀಟ್ ಆಗಲಿ ನಾನು ಒಂದು ಪಿಂಚ್ ಆದರೂ ಸಾಲ್ಟ್ನ ಹಾಕ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನೀರನ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೆನೆಯೋಕ್ಕೆ ಬಿಡಬೇಕು. ಬರೀ ಮೈದಾಲಿ ಕೂಡ ಮಾಡ್ತಾರೆ, ಬಟ್ ನನಗೆ ಸ್ವಲ್ಪ ಚಿರೋಟಿ ರವೆ ಇದ್ರೇ ಚೆನ್ನಾಗಿರೋದು ಅಂತ ಅನಿಸೋದು. ದಟ್ಸ್ ವೈ ನಾನು ಚಿರೋಟಿ ರವೆ ಹಾಕ್ತೀನಿ. ಆ್ಯಂಡ್ ಅಷ್ಟೊತ್ತಿಗೆ ಇಲ್ಲಿ ಮಸಾಲ ವಡೆ ಮಾಡ್ತಾರಲ್ವ, ಸೊ ಅದಕ್ಕೆ ಬೇಳೆ ಕೂಡ ನೆನೆಸಿಟ್ಟಿದ್ದೆ. ಎಣ್ಣೆಲ್ಲಿ ನೋಡ್ಬೋದು ಒಬ್ಬಟ್ಟು ಹೂರ್ಣ ಕೂಡ ರೆಡಿಯಾಗಿದೆ. ಸೊ ಒಬ್ಬಟ್ಟು ಹೂರ್ಣ ರೆಡಿಯಾಗಿದೆಲ್ಲ, ಸೊ ಇದಕ್ಕೆ ಬಂದುಬಿಟ್ಟು ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಇಟ್ಟರೆ ಒಬ್ಬಟ್ಟು ಹೂರ್ಣ ಕೂಡ ರೆಡಿ ಆಗುತ್ತೆ. ಇದು ನೈಟೇ ಮಾಡಿಟ್ಟಿದ್ದೆ, ಸೊ ಅದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಹೌದು, ನಾವು ಪ್ರಸಾದ ತೋರಿಸಿಲ್ಲ, ತಿರುಪತಿ ಲಾಡು ಎಷ್ಟು ದೊಡ್ಡ ತಂದಿದ್ದೀವಿ ನಾವು. ಇವರು ಕೊಟ್ಟೇ ಇಲ್ಲ. ಇವರು ಬೆಳಗ್ಗೆನೆ ಬರ್ತಾರೆ, ನಾವು ಫ್ರೆಶ್ ಆಗಿರಲ್ಲ, ಆಮೇಲೆ ಬರ್ತಾರೆ ಮತ್ತೆ. ನಾನು ನನ್ನ ಕಾಲೇಜ್ಗೆ ಎತ್ಕೊಂಡು ಹೋಗಿಲ್ಲ, ಹೇಳ್ತಾನೆ ತರ್ತೀನಿ ಅಂತ. ಎಷ್ಟು 2 ಬ್ಯಾಗ್ ತಂದಿದ್ದು ನಾವು ಪ್ರಸಾದ, ಬಟ್ ಕೊಡೋಕೆ ಆಗಿಲ್ಲ. ಆದ್ರೇನು ಆಯ್ತಲ್ಲ ಮಮ್ಮಿ, ಇನ್ನು ಡ್ಯಾಡಿ ಫ್ರೆಂಡ್ಸ್ಗೆಲ್ಲ ಕೊಟ್ರಲ್ಲ. ಬಾಲಾಜಿ ಅಂಕಲ್ದು ಒಂದು ಪಾಲೈತೆ, ನಿಮ್ಮ ಫ್ರೆಂಡ್ಸ್ದು ಒಂದು ಪಾಲೈತೆ. ನಾವೆಲ್ಲರೂ ಕೊಟ್ವಿ. ಪಿಂಕಿ ಫ್ರೆಂಡ್ಸು, ಪಿಂಕಿ ಟೀಚರ್ಸು, ಆಮೇಲೆ ಇಲ್ಲಿರೋ ನೇಬರ್ಸು, ಎಲ್ಲ ಡ್ಯಾಡಿ ಫ್ರೆಂಡ್ಸು ಎಲ್ಲರಿಗೂ. ಹೌದಾ? ಹೌದು, ಇವತ್ತು ಬೋರ್ವೆಲ್ ಹಾಕ್ಸಿದ್ದ ನೆನ್ನೆನಾ? ರನ್ನಿಂಗ್ ಇದೆ. ಹಾಂ, ಮತ್ತು ಪಾಯ ಪೂಜೆ ಅಂದರು. ನಾನು ನೀರು ಕೊಡ್ತೀನಿ. ಓಕೆ ಅದನ್ನು ಹಾಕ್ರಿ. ಇರು, ನಾನು ದೇವ್ರ ಮನೆ ನೋಡ್ಕೊಂಬರ್ತೀನಿ. ನಾನು ನೋಡಿಲ್ಲ ಗೈಸ್. ವಾವ್, ಚೆನ್ನಾಗೈತೆ. ಏನೋ ಡಿಫ್ರೆಂಟಾಗಿ ಈ ವರ್ಷ ಇದು ನೋಡಿ, ಗ್ರೀನ್ ಮ್ಯಾಟ್ ಹಾಕಿದಿರೋದು. ಅದು ಸೀರೆ, ನನ್ನ ಸೀರೆ, ಬ್ಯೂಟಿಫುಲ್. ಓ ಮಮ್ಮಿ, ಚೈನ್ ಎಲ್ಲ ಹಾಕಿದೆ ದೇವ್ರಿಗೆ.
ನೋಡ ಈ ಸೌಂಡ್. ಯಾವ ಹೂವು ಅದು? ಎಸಕ ಯಾವ ಹೂವು ಅದು? ನೋಡಿ ಗೈಸ್ 10 ಗಂಟೆಗೆ ಬೆಳಕಾಗಿರೋದು ನಮ್ಮ ಅಕ್ಕಂಗೆ. ನೀವು ಕಟ್ ಮಾಡಿಸ್ಬಿಟ್ರೆ ನೋಡ್ಕೊಂಡು ಕಟ್ ಮಾಡೋಣ ಅಂತ. ಓ ಇನ್ನೂ ಉದ್ದ ಇರಬೇಕಲ್ಲ. ಆದರೆ ಇದು ನಾನು ಯಾವಾಗ ಗೊತ್ತಾ ಮಾಲೂರಲ್ಲಿ ತಂದಿರೋದು ಇದು. ಅಮ್ಮ ಅಜ್ಜಿ ಗಿಫ್ಟ್ ಕೊಟ್ಟರು. ಹಾಂ 100 ರೂಪಾಯಿ ಅವಾಗ ದೊಡ್ಡ ಕಾಸು. ಓಕೆ ಆ್ಯಂಡ್ ದಿಸ್ ಇಸ್ ಪ್ರಿಪರೇಷನ್. ಇದು ಒಬ್ಬಟ್ಟು ಹೂರಣ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಭಯ ಹಾಕ್ಸ್ಬಿಡ್ತಾರೆ ಒಂದು ರೇಂಜ್ಗೆ ಅಮ್ಮ ಮಗಳಿಬ್ರು ಸೇರಿಕೊಂಡು. ಫಸ್ಟ್ ನಾನು ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ತೀನಿ. ಅದಾದಮೇಲೆ ಹೂರ್ಣ ಏನು ಪ್ರಿಪೇರ್ ಮಾಡಿದ್ವು ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡೋದು. ಒಬ್ಬಟ್ಟು ಹೂರ್ಣ ಹಂಗೆ ಎತ್ಕೊಂಡು ತಿನ್ನೋಕ್ಕೆ ಎಷ್ಟು ಜನಕ್ಕೆ ಇಷ್ಟ. ನಂಗೆ ಇಷ್ಟ. ಬಟ್ ಹಬ್ಬದಕ್ಕೆ ಅಂತ ಮಾಡುವಾಗ ಪ್ರಸಾದಕ್ಕೆಲ್ಲ ನಾನು ಟೇಸ್ಟ್ ಕೂಡ ಮಾಡಲ್ಲ. ಅದು ನಾವು ಯಾವುದನ್ನು ಮೆಷರ್ ಕೂಡ ಮಾಡಿ ಹಾಕಲ್ಲ. ಎಲ್ಲ ಅಂದಾಜು ಮೇಲೆ ಹಾಕೋದು. ಎಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಇದೇ ಮಿಕ್ಸಿಯಲ್ಲಿ ಇವಾಗ ವಡೆಗೆ ರುಬ್ಬೇಕು. ಆ್ಯಂಡ್ ಈ ಸ್ವೀಟ್ ಇದಾಕ್ಬಿಟ್ಟು ರಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬ್ಯಾಟ್ ರಸಕ್ಕೆ ನೀರೆತ್ತಿಕ್ಕಿಲ್ಲ. ಇವಾಗ ವಾಂಗಿಬಾತ್ ಮಾಡಬೇಕು. ಅದ್ರ ಜೊತೆಗೆ ಲಂಚ್ ಪ್ರಿಪ್ರೇಷನ್ಸ್ ತುಂಬ. ಒಬ್ಬೊಬ್ಬರು ಒಂದೊಂದು ಥರ ಕುಕ್ ಮಾಡೋದು. ಎಲ್ಲರದು ಡಿಫ್ರೆಂಟ್ ಸ್ಟೈಲಲ್ಲೇ ಇರೋದು. ಯಾರೂ ಒಂದೇ ಥರ ಮಾಡಲ್ಲ. ಆ್ಯಂಡ್ ಹಾಗೆ ನಮ್ಮ ಮನೇಲಿ ನಾವು ಹೆಂಗೆ ಮಾಡ್ತೀವೋ ಹಾಗೆ ನಾನು ಕೂಡ ಮಾಡೋದು. ಒಂದು ಸ್ವಲ್ಪ ಡಿಫ್ರೆನ್ಸ್ ಏನಾದರೂ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲಿ ನಾನು ಮಾಡ್ತಿರೋದು ವಾಂಗಿಬಾತ್. ಸೊ ವಾಂಗಿಬಾತ್ಗೆ ಪುಡಿ ಎಲ್ಲ ನಮ್ಮ ಮಮ್ಮಿ ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ರು. ಆ್ಯಂಡ್ ನಮ್ಮ ಮನೇಲಿ ಇರುತ್ತೆ ವಾಂಗಿಬಾತ್ ಪುಡಿ, ಪುಳಿಯೋಗರೆ ಪುಡಿ. ಬಿಕಾಸ್ ನನಗೆ ನಾನು ಮಾಡ್ಕೊಂಡು ತಿನ್ನೋಕೆ ನಂಗೆ ಸಖತ್ ಇಷ್ಟ. ಸೊ ಮನೇಲಿ ಹಿಂಗಿದ್ದಾಗ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದು ಮಾಡ್ತೀನಿ. ಕಾಲೇಜ್ಗೆಲ್ಲ ಹೋದಾಗ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಮಾಡಲ್ಲ. ನಾನು ಎತ್ಕೊಂಡು ಕೂಡ ಹೋಗಲ್ಲ. ಆ್ಯಂಡ್ ವಾಂಗಿಬಾತ್ ಕೆಲವೊಂದು ಟೈಮ್ ಎತ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ಸ್ವಲ್ಪ ಪೀಸ್ ಕೂಡ ಹಾಕಿದ್ದೀನಿ. ಬಟಾಣಿ ಅದಾದಮೇಲೆ ಬದನೆಕಾಯಿ. ಇದನ್ನು ವೈಟ್ ಬದನೆಕಾಯಿ ಅಂತಾರೆ. ಸೊ ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಅದನ್ನ ಕೂಡ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದಕ್ಕೊಂಚೂರು ಚಿಲ್ಲಿ ಪೌಡರ್ ಕೂಡ ಹಾಕಬೇಕು. ಯಾಕಂದರೆ ಬರೀ ಸಾಲ್ಟಲ್ಲಿ ಫ್ರೈ ಮಾಡಿದ್ರೆ ಬರೀ ಸಾಲ್ಟಿಯಾಗಿರುತ್ತೆ ಬದನೆಕಾಯಿ. ಸೊ ಅದಕ್ಕೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಬೇಕು. ನಾನು ಮರ್ತೋದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ಟೈಮ್ ಹಿಂಗಾಗುತ್ತೆ. ಫುಲ್ ಆಗಿರ್ಬಿಡೋದು, ಅದಾಗ್ಬಿಡೋದು, ಇದಾಗ್ಬಿಡೋದು, ಏನಾದರೂ ಒಂದು ಆಗುತ್ತೆ. ಯಾರು ಪರ್ಫೆಕ್ಟ್ ಅಲ್ಲ. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಮಿಡಿಯೇಟ್ ಆಫ್ ಮಾಡಿಬಿಡ್ಬೇಕು. ಜಾಸ್ತಿ ಹೊತ್ತೆಲ್ಲ ಇದನ್ನು ಫ್ರೈ ಮಾಡಿದ್ರೆ ಒಂಥರ ಫುಲ್ ಸೀದೋಗಿರೋ ಥರ ಅನಿಸುತ್ತೆ. ಸೊ ಅದಕ್ಕೆ ನಾನು ಅಷ್ಟೊಂದು ಫ್ರೈ ಮಾಡಲ್ಲ. ಆ್ಯಂಡ್ ಇವಾಗ ಮಿಕ್ಸ್ ಮಾಡಿ ಇಟ್ಸ್ ರೆಡಿ ಟು ಆ್ಯಡ್ ಸಮ್ ರೈಸ್ ಆ್ಯಂಡ್ ಮಿಕ್ಸ್. ಸೊ ರೈಸ್ ಬಂದುಬಿಟ್ಟು ಹಾಗೆ ಬಿಸಿ ಮಾಡಿಕೊಂಡು ರೈಸ್ ಹಾಕ್ಬಿಟ್ಟು ಒಂಚೂರು ಗೀ ಮೇಲೆಗಡೆ ಹಾಕ್ಬಿಟ್ಟು ಕಾಯಿ ತುರಿ ಇಷ್ಟ ಆದರೆ ಕಾಯಿ ತುರಿ ಹಾಕೊಬೋದು. ಇಲ್ಲಾಂದರೆ ಇಟ್ ಇಸ್ ಓಕೆ. ಅಷ್ಟೇ ಮುಗ್ದೋಯ್ತು. ವಾಂಗಿಬಾತ್ ಅಂತೂ ಸಖತ್ತಾಗಿ ಬಂದಿತ್ತು. ಅದೇನೋ ಗೊತ್ತಿಲ್ಲ ಈ ಟೈಮ್ ಸಖತ್ತಾಗಿ ಬಂದಿತ್ತು. ಫುಲ್ ಎಲ್ಲರಿಗೂ ಇಷ್ಟ ಆಯಿತು. ಸಖತ್ತಾಗಿ ತಿಂದ್ವಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಬೋದು ಅಥವಾ ರೈತ ಹಾಕೊಬೋದು. ವಡೆ ಇದ್ದರೆ ವಡೆ ಅಥವಾ ಚಟ್ನಿ ಕಾಂಬಿನೇಷನ್ ಇಷ್ಟ ಆದರೆ ಚಟ್ನಿ. ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆಲ್ಲ ತಿನ್ಬೋದು. ಆ್ಯಂಡ್ ಇನ್ ದ ಮೀನ್ ವೈಲ್ ಮಮ್ಮಿ ದೇವ್ರ ಮನೆ ಕೂಡ ಹಾಗೆ ಎಲ್ಲದನ್ನು ಸೆಟ್ ಮಾಡ್ತಿದ್ರು. ನಾವು ದೇವ್ರನ್ನೆಲ್ಲ ಕೂರಿಸಲ್ಲ, ನಮಗೆಲ್ಲ ಗೊತ್ತು. ಸೊ ಇಲ್ಲಿ ಗ್ರೀನ್ ಕಲರ್ ಮ್ಯಾಟ್ ಏನೋ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲದನ್ನು ಅರೇಂಜ್ ಮಾಡ್ತಾಯಿದ್ರು. ಇದು ಯಾವುದು ನನ್ನ ಐಡಿಯಾ ಅಲ್ಲ. ನನಗೆ ಏನೂ ಗೊತ್ತೂ ಇಲ್ಲ ದೇವ್ರ ಮನೆ ಬಗ್ಗೆ. ಎಲ್ಲ ಮಮ್ಮಿನೇ ಮಾಡ್ತಾಯಿದ್ರು. ಮಮ್ಮಿ ಯಶಿಕಾ ಇಬ್ಬರು ಸೇರಿ ಮಾಡ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ಇದೆಲ್ಲ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕಾಸೆಲ್ಲ ಜೋಡಿಸ್ತಿದ್ರು. ಇದು ಯಾರೋ ಒಬ್ರು ಕಮೆಂಟ್ ಎಲ್ಲ ಮಾಡಿದ್ರಿ ಏನು ಕಾಸಿದೆ ಅಂತ ತೋರಿಸ್ತಾ ಇದ್ದೀರಾ. ನಾವು ನಮ್ಮ ಮನೆ ಲಕ್ಷ್ಮಿಗೆ ಇಡ್ತೀವಿ ಅಷ್ಟೇ. ಸಿಂಪಲ್ ಆ್ಯಸ್ ಇಟ್ ಈಸ್. ನೀವು ಯಾಕೆ ಹಂಗೆಲ್ಲ ಅನ್ಕೊತೀರಾ. ಒಂದೊಂದು ಟೈಮ್ ಒಂದೊಂದು ರೀತಿಯಲ್ಲಿ ಇಡ್ತೀವಿ. ಆ್ಯಂಡ್ ಈ ಟೈಮ್ ಈ ಥರ ಇಟ್ಟಿದ್ದೀವಿ ಅಷ್ಟೇ. ಏನು ದೇವ್ರ ಕೂರ್ಸಲ್ಲ ಏನಿಲ್ಲ. ಅಟ್ಲೀಸ್ಟ್ ಬೇರೆ ಅರೇಂಜ್ಮೆಂಟ್ಸ್ ಆದರೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲದನ್ನು ಕ್ಲೀನಾಗಿ ಅರೇಂಜ್ ಮಾಡೋದು ಅಷ್ಟೇ. ಆ್ಯಂಡ್ ಯಾ ದಟ್ ಇಸ್ ಇಟ್. ಇಷ್ಟನ್ನ ಹಾಕಿದ್ಯಾ? ಸ್ಫೂರ್ತಿ ಯಾರನ್ನ ಇಷ್ಟನ್ನ ಹಾಕ್ತಾರ? ಒಬ್ಬಟ್ಟು ಹಂಗೆ ಇದು ಫುಲ್ ನೆನಿಬೇಕು ಚೆನ್ನಾಗಿ ಎಣ್ಣೆಯಲ್ಲಿ, ಅವಾಗೆ ಚೆನ್ನಾಗಿ ಬರೋದು. ಬಟ್ ಮುಂಚೆ ಬಾಯ್ ಅಡಿಗೆ ಮನೆಯಲ್ಲ ಹಾಳು ಮಾಡಿಕ್ಕಿಲ್ಲವು. ಅದನ್ನ ಕ್ಲೋಸ್ ಮಾಡಿ. ಏನು ಚೆನ್ನಾಗಿರುತ್ತೆ ನೋಡಿ ಒಬ್ಬಟ್ಟು. ಒಬ್ಬಟ್ಟು ಅಂದರೆ ಹಿಂಗಿರ್ಬೇಕು ಅನ್ಬೇಕು ಎಲ್ಲರೂ. ಹಂಗೆ ಅಷ್ಟು ಚೆನ್ನಾಗಿರ್ತದೆ ಒಬ್ಬಟ್ಟು. ಬಟ್ ನನಗೆ ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟು ಇಷ್ಟ. ಅಷ್ಟು ಚೆನ್ನಾಗಿರ್ತದೆ. ಅಂದರೆ ಅದನ್ನು ಸ್ನ್ಯಾಕ್ಸ್ ಆಗಿ ಗಟ್ಟಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಹಂಗೆ ಕಚ್ಕೊಂಡು ತಿನ್ಬೋದು. ಬಟ್ ಈ ಒಬ್ಬಟ್ಟು ಎಲೆ ಮೇಲೆ ಒಬ್ಬಟ್ಟು ಊಟಕ್ಕೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ.
ಸೊ ಇವತ್ತು ಮೆನ್ಯೂ ಏನೇನು ಗೊತ್ತಾ, ಇದು ಬೇಳೆವಡೆಗೆ ಆ್ಯಂಡ್ ಇದು ಒಬ್ಬಟ್ಟು, ಆ್ಯಂಡ್ ಒಬ್ಬಟ್ಟು ಸಾರಿಗೆ ನಾವು ನೀರು ಎತ್ತಿಕ್ಕಿಲ್ಲ, ಅದಕ್ಕೆ ಒಬ್ಬಟ್ಟು ಸಾರು ಇಲ್ಲ, ಒಬ್ಬಟ್ಟು ರಸನೂ ಇಲ್ಲ. ಸೊ ಅದಕ್ಕೆ ಎಲ್ಲ ತರಕಾರಿ ಹಾಕಿ ಚೆನ್ನಾಗಿ ಮದುವೆ ಮನೆ ಸ್ಟೈಲ್ ಬೇಳೆ ಸಾರು ಮಾಡ್ತಾರಲ್ಲ ಆ ಥರ ಮಾಡಿ ಅಷ್ಟೇ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೋ ಗೆಟ್ ರೆಡಿ. ಇವಾಗ ಸಾರು ಇಟ್ಬಿಟ್ಟು ಹೋಗೋದಷ್ಟೇ. ವಾಂಗಿಬಾತ್ ಅಂತೂ ಸಕ್ಕತ್ತಾಗಿದೆ, ಸಾಕಷ್ಟು. ಇಷ್ಟೊಂದು ಎಣ್ಣೆ ಎಲ್ಲ ಹಾಕಬಾರ್ದು. ನಾನು ಪಾತ್ರೆಯಿಂದ ಹಾಗೆ ಹಾಕ್ತದ್ನ ಜಾಸ್ತಿ ಬಿದ್ದೋಯ್ತು. ಸರಿ ತಿರ್ಗಾ ಏನಿದಕ್ಕೆ ನಾ ಬೇರೆದಕ್ಕೆ ಶಿಫ್ಟ್ ಎಲ್ಲ ಮಾಡೋದು, ಇರಲಿ ಬಿಡು ಚೆನ್ನಾಗಿ ನೆನೆಯುತ್ತೆ. ಅದಾದಮೇಲೆ ಒಬ್ಬಟ್ಟೆಲ್ಲ ಹಾಕಿದ್ಮೇಲೆ ಹೆಂಚ್ ಮೇಲೆ ಹಾಕಬೇಕಲ್ಲ, ಇದೇ ಎಣ್ಣೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ನಮ್ಮ ಮಮ್ಮಿ ಅದು ನೀರು ಕೆಟ್ಟೋಯ್ತು, ನಿಂಗೆ ನೀರಲ್ಲಿ ಆಟ ಆಡ್ತಾರಲ್ಲ ಹಂಗೆ ಆಟ ಆಡ್ತೀಯ ಅಂತ. ನನಗೆ ಅದೇನೋ ಎಣ್ಣೆ ತುಪ್ಪ ಅಂದರೆ ಜಾಸ್ತಿ ಇಷ್ಟ. ಆ್ಯಂಡ್ ಎಲ್ಲ ಅಡುಗೆಗೂ ಸ್ವಲ್ಪ ಜಾಸ್ತಿ ಲೈಕ್ ಮೀಡಿಯಮ್ಮಾಗಿ ಎಷ್ಟು ಹಾಕ್ತಾರೋ ಅದಕ್ಕಿಂತ ಒಂದು ಚೂರು ಜಾಸ್ತಿ ಹಾಕ್ತೀನಿ. ನನಗೆ ಚೆನ್ನಾಗಿರಬೇಕು, ಎಣ್ಣೆ ತೇಲ್ತಾ ಇರಬೇಕು, ತುಪ್ಪ ಫ್ಲೇವರ್ ಇರಬೇಕು, ಘಮ ಇರಬೇಕು ಅಂತೆಲ್ಲ. ಆ್ಯಂಡ್ ಒಬ್ಬಟ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೈವೇದ್ಯಕ್ಕೆಲ್ಲ ಫಸ್ಟ್ ಇಟ್ಬಿಟ್ಟು ಅದಾದಮೇಲೆ ನಾವು ತಿಂದಿದ್ದು. ನಾನು ಯಶಿಕಾ ರೆಡಿಯಾಗೋಕೆ ಹೋಗಿದ್ವಿ. ಸೊ ನೀವು ಗೆಟ್ ರೆಡಿ ವಿತ್ ಮೀ ವಿಡಿಯೋ ನೋಡಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಅಷ್ಟೊತ್ತಿಗೆ ಮಮ್ಮಿ ಕೂಡ ವಡೆ ಎಲ್ಲ ಸುಡ್ತಾಯಿದ್ರು. ನಾನು ನಮ್ಮ ಡ್ಯಾಡಿಗೆ ನಾವೆಲ್ಲರೂ ಹಿಂಗೆ ಟ್ರೆಡಿಷ್ನಲಾಗಿ ರೆಡಿ ಆಗಿಬಿಟ್ರೆ ಫುಲ್ ಇಷ್ಟ ಆಗುತ್ತೆ. ಯೂಶ್ವಲಿ ನಾವು ನೈಟ್ ಡ್ರೆಸ್ಸಸ್ ಅದು ಇದು ಎಲ್ಲ ಹಾಕೊಂಡಿರ್ತೀವಲ್ಲ, ಆಗ ನಮ್ಮ ಡ್ಯಾಡಿಗೆ ಗೊತ್ತಾಗಲ್ಲ ಇಷ್ಟು ದೊಡ್ಡವ್ರಾಗೋರು ಅಂತ. ಯಾವಾಗಾದರೂ ಈ ಥರ ಫುಲ್ ಟ್ರೆಡಿಷ್ನಲ್ ಡ್ರೆಸ್ಸಸ್ ಎಲ್ಲ ಹಾಕೊಂಡ್ರೆ ಏನು ಇಷ್ಟು ದೊಡ್ಡವ್ರಾಗ್ಬಿಟ್ಟಿದ್ದೀರಾ, ಇಷ್ಟಿಷ್ಟ ಇದ್ರಿ ಅದು ಇದು ಅಂತ ಫುಲ್ ರೇಗಿಸ್ತಾ ಇರ್ತಾರೆ. ಆ್ಯಂಡ್ ನಮ್ಮ ಡ್ಯಾಡಿಗೆ ಇಷ್ಟ ಕೂಡ ಆಗುತ್ತೆ. ಆ್ಯಂಡ್ ಇವಾಗ ಬಂದುಬಿಟ್ಟು ದೇವ್ರ ಮನೇಲಿ ಪೂಜೆ ಎಲ್ಲ ಮಮ್ಮಿ ಬೆಳಗ್ಗೆನೇ ಮಾಡಿದ್ರಲ್ಲ, ಸೊ ಅದಕ್ಕೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಫೆಸ್ಟಿವಲ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮನೆ ಆನ್ಯುವಲ್ ಡೇ
ಏನ್ ಮಮ್ಮಿ ಇದು? ಕಂಕಣನೇ. ಇದು ಕಂಕಣ ಗೈಸ್. ಇದು ಹಾಕೊಂಡ್ರೆ ಇನ್ನ ಒಂದ್ ವಾರ ನಾನ್ ವೆಜ್ ತಿನ್ನಂಗಿಲ್ಲ. ನಮ್ಗೆ ಕಂಕಣ ಭಾಗ್ಯ ಇದೆ. ಬಾಮ್ಮ ನೀನು ಕೈ ಕ್ಯಾಮ್ರಾ ಮೇಲೆ ಕೈ ಐತೆ ಕ್ಲೀನ್ ಆಗಿ ಬರ್ತಾ ಇದ್ದೀರಾ. ಕಂಕಣ ಅಂದ್ರೆ ಮ್ಯಾರೇಜ್ ಆಗುತ್ತೆ ಹಂಗೆ ಹೇಳಿ. ಸ್ಫೂರ್ತಿ ಬಿಹೈಂಡ್ ದ ಸೀನ್ಸ್ ಗೈಸ್. ಯಶಿಕಾಗಿ ಹಿಂಗೆ ಯಶಿಕಾ ಅದ್ರಲ್ಲಿ ಏನ್ 3, 2, 1 ಇಲ್ಲ ಅಕ್ಕ. ಬಿಟ್ರೆ ದೇವ್ರ ಮನೆಗೆ ಆಡ್ತಿ ಇರ್ತಾವ. ಬೇಡಿದೀನಿ ಬೆಳಗ್ಗೆ ನಾಳೆ ಹೋಗಿ ಆಚೆ ಇದ್ರು ಬೇಡಬಾರ್ದು. ಓ ಇಬ್ರು ಏನ್ ಬೇಡ್ಬಿಡ್ತೀರೋ ಒಂದೇ ಟೈಮ್. ಇದೇನದು ಹೊಸ ರೂಲ್ಸ್? ಇರೋ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲರೂ ಒಂದೇ ಸರ ಬೇಡ್ತಾರೆ. ಇದು ನನ್ನ ದೇವ್ರ ಮನೆ. ಈ ಕಡೆ ಚೆನ್ನಾಗಿತ್ತು. ವಾವ್ ಸ್ಫೂರ್ತಿ, ನೀನ್ ಬೆಳೆಯಿಂದ ಈ ಕಡೆನೆ ಬರ್ಬೇಕಿತ್ತು ಸ್ಫೂರ್ತಿ. ಕನ್ಫ್ಯೂಷನ್ಸ್. ಈ ಕಡೆ ಬಾ ಆ ಕಡೆ ಬಾ. ಏನ್ ಯಾರು ಚೆನ್ನಾವ್ರಪ್ಪ? ವೈಟ್ ಚೆನ್ನಾಗಿ. ಏನ್ ವೈಟ್ ಬ್ಲಾಕ್? ಯಾರನ್ನ ವೈಟ್ ಹಾಕೊಂಡವ್ರಲ್ಲ ಆ ಕಡೆ ಈ ಕಡೆ. ಮೊದ್ಲೇ ಪೊಸೆಸಿವ್ ಗ್ರೀನ್ ಚೆನ್ನಾಗಿ. ಗ್ರೀನ್ ಚೆನ್ನಾಗಿ. ಇಬ್ರದ್ರಲ್ಲೂ ಗ್ರೀನ್ ಐತೆ. ಕಾಮನ್ ಬ್ಲೂ. ಅಂದ್ರೆ ಗ್ರೀನ್ ನೀನು ಬ್ಲೂ ಅವಳು ಅಂತ. ಏನ್ರಿ ಗ್ರೀನ್ ಬ್ಲೂ ಚೆನ್ನಾಗೈತೆ. ರೇಟಿಂಗ್ಸ್ ಮಾಡೋದು. ಸ್ಫೂರ್ತಿ 10 on 10 ಎಷ್ಟು? 10 of 9. ಯಶಿಕಾಗೆ 8. ದುಪ್ಪಟ್ಟ ಹಾಕೊಂಡಿಲ್ಲ. ಹಾಕೊಂಡ್ರಿ ಮ್ಯಾಚಿಂಗ್ ಇಲ್ಲ ದುಪ್ಪಟ್ಟ ಮ್ಯಾಚಿಂಗ್ ಇಲ್ಲ. 10 ಇಬ್ಬರಿಗೂ 10. ಇಬ್ಬರಿಗೂ 10. ಇಲ್ಲ ಹೇಳ್ರಿ. ನಿನಗೆ ಮಾತ್ರ 5. ನನಗೆ 0 ಕೊಟ್ರು ಪರವಾಗಿಲ್ಲ. 0 ನೀನೆ 10 ನೀನೆ ರೀ. ಇವರೆಲ್ಲ ಓಡ್ತಾರಂತೆ ನೋಡು. ನಿನ್ ಮಕ್ಳು ಆ ಗಂಡ್ ಮಕ್ಳನ್ನ ಕಳ್ಸಿದ್ಯಾ? ಇದು ಕೋನ ಮನೆಗೆ, ಹಂಗೆ ಸಮಿತ ಮನೆಗೆ, ಚಿಕ್ಕಮ್ಮ ಕರ್ದೈತೆ. ಚಿಕ್ಕಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಬಂದು